ಸೌದತ್ತಿಗೆ ಹೋಗ್ಬೇಕಾಗಿರೋಳು ಊಟಿಗೆ ಹೋಗ್ತಿದ್ದಾಳೆ. ಇದರಿಂದ ಯಾವ ಅಪಶಕನೂ ಆಗದೆ ಇರೋ ಹಾಗೆ ನೀನೇ ಕಾಯ್ಬೇಕು ತಾಯಿ. ಅನು ತಗೋ, ಇದನ್ನ ಪರ್ಸಲ್ಲಿ ಇಟ್ಕೋ. ಹುಷಾರಮ್ಮ. ಸರಿ ಅಮ್ಮ. ಅನು, ಫೋನ್ ಚಾರ್ಜರ್ ಇಟ್ಕೊಂಡಿದ್ಯಾ? ಹಾ ಅಪ್ಪ. ಅನು, ಭಯ ಆದ್ರೆ ಗಾಯತ್ರಿ ಮಂತ್ರ ಹೇಳ್ಕೊತಿರು. ಅವಳು ಧೈರ್ಯವಾಗಿ ಹೋಗಿ ವಾಪಸ್ ಬರ್ತಾಳೆ. ನೀನೇ ಸುಮ್ಮನೆ ಭಯ ಹುಟ್ಟಿಸ್ತಿದೆಯಲ್ಲೇ. ಹುಬ್ಳಿಗೆ ಅವಳು ಹೋಗುವಾಗ ನಿನ್ಗೆ ಹೇಗಾಡ್ತಿದ್ದೆ ನೆನ್ಪಿದ್ಯಾ? ಈಗ ಅದೇ ಭಯ ನನ್ಗೆ. ಹೋಗ್ಲೇಬೇಕ ಬಂಗಾರ? ಕೆಲ್ಸ ಅಲ್ವಾ ಅಪ್ಪ? ನೀನೊಬ್ಳೆ ಅಷ್ಟು ದೂರ ಹೋಗಿ ಅಲ್ಲಿರೋ ಅವಶ್ಯಕತೆ ಏನಿಲ್ಲ ಮಗ. ಆಗ ನಿಮಗೋಸ್ಕರ ಬೇರೆ ಊರಿಗೆ ಹೋಗದೆ ವಾಪಸ್ ಬಂದೆ. ಈಗ ನಿಮಗೋಸ್ಕರನೇ ಬೇರೆ ಊರಿಗೆ ಹೋಗ್ತಿದ್ದೀನಿ. ನೀನು ಫೋನ್ನ ಯಾವಾಗಲೂ ಆನಲ್ಲಿ ಇಟ್ಕೊನು. ನಿಮ್ಮ ಅಪ್ಪನಿಗೆ ಅಥವಾ ರೆಮ್ಮಿಗೆ ಯಾವಾಗಲೂ ಮೆಸೇಜ್ ಮಾಡ್ತಿರು. ಸರಿ ಅಮ್ಮ, ನೀನೇನು ಭಯ ಪಡಬೇಡ. ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಇನ್ಮೇಲೆ ನನಗೆ ಯಾವ ಭಯನೂ ಇಲ್ಲ ಅಮ್ಮ. ನನ್ನ ಎಲ್ಲ ಭಯಗಳು ಒಂದೊಂದಾಗೆ ದೂರ ಆಗ್ತಿದೆ. ಅಪ್ಪ, ಒಳ್ಳೇದಾಗ್ಲಿ ಮಗ. ನಾನು ಹೋಗ್ತಿರೋ ನಿಜವಾದ ಉದ್ದೇಶ ಮನೆಯಲ್ಲಿ ಹೇಳ್ದೆ ಹೊರಟಿದ್ದೀನಿ. ನನ್ನನ್ನು ಕ್ಷಮಿಸು. ಕೈ ಹಿಡಿದು ನೀನೇ ನಡೆಸ್ಬೇಕು ದೇವ್ರೆ. ಬರ್ತೀನಿ ಅಪ್ಪ, ಬರ್ತೀನಮ್ಮ. ಅನು, ನಾನು ರೈಲ್ವೆ ಸ್ಟೇಷನ್ ತನಕ ಬರ್ಲಾ? ಇಲ್ಲ ಅಪ್ಪ, ಆಫೀಸ್ ಕಾರೇ ಇದೆ. ಸುಮ್ಮನೆ ನನ್ನನ್ನು ಬಿಟ್ಟು ನೀವ್ಯಾಕೆ ಒಬ್ಬರೇ ಒಂಟಿಯಾಗಿ ಬರ್ತೀರಾ? ನಾನೇ ಹೋಗ್ತೀನಿ. ಬಾಯ್ ಅಪ್ಪ. ಬಾಯ್. ಬಾಯ್ ಅಮ್ಮ. ಹುಷಾರ್ ಕಂದ. ಹಲೋ ಜೇಂಡೆ. ಹೇಳಿ ಮೀರಾಜಿ. ಎಲ್ಲಿದ್ದೀರಾ? ಇಲ್ಲೇ ಡಿನ್ನರ್ ಮೀಟಿಂಗಿಗೆ ಬಂದಿದ್ದೆ. ಇಲ್ಲ ಓಕೆ ಅಲ್ವಾ? ಯಪ್ ಜೇಂಡೆ, ನಾನು ಕಾಲ್ ಮಾಡಿದ್ದು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ನೀವು ಹೇಳಿದ್ದನ್ನ ನಾನು ಯೋಚನೆ ಮಾಡಿದೆ. ಯು ಆರ್ ರೈಟ್. ನಾನು ಊಟಿಗೆ ಹೋಗದೆ ಇದ್ದಿದ್ದು ಒಳ್ಳೇದೇ ಆಯಿತು. ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್ ಜೇಂಡೆ. ನಿಮ್ಗೆ ಅರ್ಥ ಆಯ್ತಲ್ಲ, ಅದು ಸಾಕು. ಯಾ ಜೇಂಡೆ, ಕೆಲವೊಂದ್ಸಲ ಯಾವುದೋ ಒಂದು ಎಮೋಷನ್ಗೆ ಸಿಗಾಕೊಂಡು ನಾವು ಸರಿಯಾಗಿ ಯೋಚನೆ ಮಾಡಿರಲ್ಲ. ನಿಮ್ಮ ಹಾಗೆ ಬಿಡಿಸಿ ಹೇಳೋರು ಯಾರಾದರೂ ಒಬ್ರು ಬೇಕು. ನೀವು ಹೇಳ್ದಾಗೆ ಆರ್ಯ ಸರ್ನ ನಾನಲ್ಲದೆ ಇನ್ಯಾರು ಕೇರ್ ಮಾಡೋಕ್ಕಾಗತ್ತೆ? ಅವ್ರನ್ನ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ನಾನೇನು ಅಂತ ನಮ್ಮ ಸರ್ಗೆ ಇವತ್ತು ಅರ್ಥ ಮಾಡಿಸ್ತೀನಿ. ಥ್ಯಾಂಕ್ ಯು ಜೇಂಡೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಮೀರಾಜಿ. ನನ್ನ ಮಾತು ಕೇಳಿದ್ರಲ್ಲ, ಆಲ್ ದಿ ಬೆಸ್ಟ್. ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತಾನೆ ಬಯಸೋನು. ನಿಮಗೂ ಒಳ್ಳೇದಾಗತ್ತೆ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್ ಜೇಂಡೆ. ಸಾರಿ ಮೀರಾಜಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಆದರೆ ನನ್ನ ಆರ್ಯನಿಗೆ, ನನ್ನ ಸಂಜುಗೆ ಜಾಸ್ತಿ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಮಿಸ್ಟರ್ ರಾಜನ್,
Sister Claire. I don't get what wrong with my eyes. Or is it with my specs? Can you recognize her? Who is this, sister? She is your distant relative. ಕನ್ನಡದ ಪೊಣ್ಣು. ಕನ್ನಡನಾ? ನಿಮ್ಮನ್ನ ನೋಡಿನೂ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ರಾಜನ್. ಎಸ್ ಸಿಸ್ಟರ್. ಸಂಸಾರ ಇರೋನು ಸುಖಿ ಆದ್ರೆ ಸಂಸಾರ ಇಲ್ದಿರೋನು ಪರಮ ಸುಖಿ. ಐ ಆಮ್ ವೆರಿ ಫೈನ್ ಸಿಸ್ಟರ್. ಏನಮ್ಮ, ಆರ್ ಯು ಮ್ಯಾರಿಡ್? ನೋ, ನಾಟ್ ಯೆಟ್. ಓ ಸಾರಿ, ಮಿಸ್ಲೀಡ್ ಮಾಡ್ತಾ ಇದ್ದೀನಿ. ಓ, ಹೌ ಕ್ಯಾನ್ ಐ ಹೆಲ್ಪ್ ಯು? ಕ್ಯಾರಿ ಆನ್. See you, ರಾಜನ್. See you, sister. Come, sit. ದೂರ ಸಂಬಂಧಿನ ಸುಳ್ಳು ಹೇಳಿ ಮೀಟ್ ಮಾಡೋ ಅಗತ್ಯ ಏನಿತ್ತು? ನನ್ನಿಂದ ಏನ್ ಸಹಾಯ ಆಗ್ಬೇಕು ಹೇಳಿ? ಸುಳ್ಳು ಹೇಳ್ದೆ ಅಂತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಆಕ್ಚುಲಿ ತಪ್ಪಾಗಿ ತಿಳ್ಕೊಂಡಿದ್ದಿದ್ರೆ ಕೂತ್ಕೊಳ್ಳಿ ಅಂತ ಹೇಳ್ತಿರ್ಲಿಲ್ಲಮ್ಮ. ನೀನ್ ಯಾವುದೋ ವಿಷಯವಾಗಿ ಬಂದಿದೀಯ ಅಂತ ಗೊತ್ತು. ಸಿಸ್ಟರ್ ಕ್ಲೇರ್ ಆಗು ಅದು ಅರ್ಥ ಆಗಿದೆ. ಅದಕ್ಕೆ ಅವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಹೇಳು, ಏನಾಗ್ಬೇಕಿತ್ತು? ಸಂಜಯ್ ಪಾಟೀಲ್ ಅವ್ರ ಬಗ್ಗೆ ತಿಳ್ಕೋಬೇಕಿತ್ತು. ಅವ್ರ ಬಗ್ಗೆ ಹೇಳ್ತೀರಾ? ಯಾರದು? ಆ ಹೆಸರಿನವರು ಯಾರು ಗೊತ್ತಿಲ್ವಲ್ಲ ನನ್ಗೆ. ಸರ್, 1985-86 ಅಲ್ಲಿ ಸಂಜಯ್ ಪಾಟೀಲ್ ಈ ಸ್ಕೂಲಲ್ಲಿ ಓದಿದ್ದಾರೆ ಅಂತ ಹಾಸ್ಟೆಲ್ ರೆಕಾರ್ಡ್ ಇದೆ. ಫೋಟೋಸ್ ಕೂಡ ಇದೆ, ಸುಮಾರು 35 ವರ್ಷಗಳ ಹಿಂದೆ. ಪ್ಲೀಸ್ ಯೋಚನೆ ಮಾಡಿ ಸರ್. 100 ಜನ ಓದ್ತಾರೆ ಹೋಗ್ತಾರೆ, ನನಗೆ ಯಾರು ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ನಿಮಗ್ ಗೊತ್ತಿರತ್ತೆ ಅಂತ ಇವರನ್ನೇ ಮೀಟ್ ಮಾಡಕ್ ಹೇಳಿದ್ರಲ್ಲ ಚೇಂಡೆ ಸರ್. ಈಗ ಯಾರನ್ನ ಕೇಳೋದು? ಇವ್ರನ್ನ ಬಿಟ್ರೆ ಸಂಜಯ್ ಪಾಟೀಲ್ ಬಗ್ಗೆ ಗೊತ್ತಿರೋರು ಇನ್ಯಾರಿದ್ದಾರೆ? ಸರ್, ಎಷ್ಟು ದಿವಸದಿಂದ ತಲೆನೋವು ಅಂದ್ರಿ? ದಿನಗಟ್ಲೆಯಿಂದ ಏನಿಲ್ಲ ಡಾಕ್ಟ್ರೆ, ಮಾಮೂಲಿ ತಲೆನೋವು ಅಷ್ಟೇ. ನಾರ್ಮಲ್ ಆದರೆ ಡಾಕ್ಟ್ರು ಬೇಡ ಸರ್. ನಾನು ಅದನ್ನೇ ಹೇಳಿದ್ದು, ನೀವು ಮನೆವರೆಗೂ ಬಂದು ನನ್ನ ನೋಡೋ ಅವಶ್ಯಕತೆನೇ ಇರಲಿಲ್ಲ ಡಾಕ್ಟ್ರೆ. ಈ ಚೇಂಡೆ ಸುಮ್ಮನೆ ನಿಮ್ಮನ್ನು ಕರೆಸಿ ನಿಮಗೆ ತೊಂದರೆ ಕೊಟ್ಟ. ನಾ ಬಂದಿದ್ದು ಒಳ್ಳೇದೇ ಆಯ್ತಲ್ಲ, ನಿಮ್ಮನ್ನು ನೋಡಿ ತುಂಬ ದಿವಸ ಆಗಿತ್ತಲ್ಲ. ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅನ್ಸತ್ತೆ. ವರ್ಕ್ ಸ್ಟ್ರೆಸ್ಸಾ? ಅದಕ್ಕೆ ತಲೆನೋವು ಬಂದಿರಬೇಕು. ಕೆಲಸ ಮುಖ್ಯ, ಐ ಅಗ್ರಿ. ಆದರೆ ಅದಕ್ಕಿಂತ ಆರೋಗ್ಯ ಮುಖ್ಯ ಅಲ್ವಾ ಸರ್? ಸ್ವಲ್ಪ ಗಮನ ಕೊಡಿ ಪ್ಲೀಸ್. ಕೆಲಸದಲ್ಲಿ ಇಷ್ಟೊಂದು ಆಕ್ಯುಪೈಡ್ ಆದರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮ್ಮ ದೇಹದಲ್ಲಿನ ಡ್ಯಾಮೇಜ್ ಸೆಲ್ಸು, ಮಾನಸಿಕ ಒತ್ತಡ ಎಲ್ಲಾನು ಹೀಲ್ ಮಾಡೋದು ನಿದ್ದೆ.
ಎಷ್ಟೋ ಕಾಯಿಲೆಗಳು ನಿದ್ದೆಯಲ್ಲಿ ಕಂಟ್ರೋಲಿಗೆ ಬರುತ್ತೆ, ಗೊತ್ತಿದ್ಯಾ? ಯು ಕಾಂಟ್ ಇಗ್ನೋರ್ ಸ್ಲೀಪ್, ಆರ್ಯ ಸರ್. ನಿದ್ದೇನೋ ಮಾಡ್ತಾರೆ, ಆದ್ರೆ ಅದವ್ರಿಗೆ ಗೊತ್ತಾಗಲ್ಲ ಅನ್ಸುತ್ತೆ. ಮಾನ್ಸಿ, ನೋ, ಐ ಆಮ್ ನಾಟ್ ಕಿಡ್ಡಿಂಗ್. ಬ್ರೋ ಇನ್ ಲಾ ನಿದ್ದೆಲ್ಲಿ ನಡೀತಾರಲ್ವಾ, ಅದವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ನಿದ್ದೆಯಲ್ಲಿ ನಡೀತಾರ? ರಿಯಲಿ? ಸೋಮ್ನಾಂಬ್ಯುಲಿಸಮ್ ಇದೆಯಾ? ಮಾನ್ಸಿ ಸುಮ್ಮನಿರು. ಡಾಕ್ಟರ್, ಹಾಗೇನಿಲ್ಲ, ಇವಳು ಸುಮ್ಮನೆ ಹಾಗೆ ಮಾತಾಡ್ತಿದ್ದಾಳೆ. ನಾನೇನ್ ಸುಮ್ನೆ ಹೇಳ್ತಿಲ್ಲ, ರಾತ್ರಿ ಎದ್ದು ಓಡಾಡೋದನ್ನ ನಾನೇ ನೋಡಿದ್ದೀನಿ. ಎದಕ್ಕೆ ಹಂಗಂತೀರಿ ಅಮಾನ್ಸಿ ಅಮ್ಮ ಅವ್ರ? ದೊಡ್ಡ ಸಾಹೇಬ್ರಿಗೆ ಅಂಥದ್ದೇನಿಲ್ಲ. ಅವ್ರ ಕೆಲಸಕ್ಕೆ ಹಗಲು ರಾತ್ರಿ ಅನ್ಬೋದು ಇರೋದಿಲ್ಲ. ಡಾಕ್ಟ್ರೆ, ಮಾಸಿ ಅಮ್ಮ ಅವ್ರು ತಪ್ಪು ತಿಳ್ಕೊಂಡಾರ, ಅಂಥದ್ದೇನಿಲ್ರಿ. ನನ್ನ ಮಾತಿಗಿಂತ ಈ ಮನೇಲಿ ಇವ್ರ ಮಾತಿಗೆನೆ ಬೆಲೆ ಜಾಸ್ತಿ. ಓಕೆ, ಮಾತ್ರೆ ಕೊಡ್ತೀನಿ, ತಗೊಳ್ಳಿ. 8 to 10 ಅವರ್ಸ್ ಚೆನ್ನಾಗಿ ನಿದ್ದೆ ಬರುತ್ತೆ. ಎದ್ದಾಗ ತಲೆನೋವೇನಾದರೂ ಇದ್ದರೆ ನನಗೆ ಫೋನ್ ಮಾಡಿ ತಿಳಿಸಿ, ನೋಡೋಣ. ಟೇಕ್ ರೆಸ್ಟ್. ಶಶಿ, ಆರ್ಯ, ಎಲ್ಲ ಸರಿ ಹೋಗುತ್ತೆ. ಮಾತ್ರೆ ತಗೊಂಡು ರೆಸ್ಟ್ ತಗೋ. ಚಂಡೆ, ಅನು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅನ್ನೋದನ್ನು ಸ್ವಲ್ಪ ನೋಡ್ಕೊ. ನಾನು ನೋಡ್ಕೋತೀನಿ. ಈ ಮಾತ್ರೆ ತಗೊಂಡ್ರೆ ಅಷ್ಟು ತಗೋ. ಬಾ. ರಂಗರಾಜನ್ ಸರ್, ನೀವು ಬಾಗ್ಲು ತೆಗೆಯೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಸರ್. ನಾನು ನಿಮ್ಮ ಹತ್ರ ವಾದ ಮಾಡ್ತಿಲ್ಲ, ನಾನು ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಈ ವಿಷಯದಲ್ಲಿ ನೀವಲ್ದೆ ಇನ್ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ. ಇದು ಒಬ್ರು ಜೀವನದ ಪ್ರಶ್ನೆ. ಇಲ್ಲೇ ನಿಮ್ಮ ಕಣ್ಮುಂದೆ ಓಡಾಡಿದ ವ್ಯಕ್ತಿಯ ಮುಂದಿನ ಬದುಕಿನ ಪ್ರಶ್ನೆ. ಅವ್ರ ಮುಂದಿನ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ನಡೆದಿದ್ದೆಲ್ಲಾನು ನೀವು ನನಗೆ ಹೇಳಲೇಬೇಕು. ಪ್ಲೀಸ್ ಸರ್. ಬಾ.
ಸಂಜು ಇಲ್ಲಿ ಯಾಕಿದೀಯಾ? ಇಲ್ಲಿ ಯಾರನ್ನ ಕಾಯ್ತಾ ಇದೀಯಾ? ಅಮ್ಮನ್ ಕಾಯ್ತಾ ಇದೀನಿ. ಅಮ್ಮ ಇನ್ನೂ ಬಂದಿಲ್ಲ. ಅಮ್ಮ ಇನ್ನೂ ಬಂದಿಲ್ಲ. ಸಂಜು, ಅಮ್ಮ ಕೂದಂಗಾಯ್ತು. ಅಮ್ಮ 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 ಎಲ್ಲಿದ್ಯಾ? ಅಮ್ಮ ಅಮ್ಮ ಎಲ್ಲಿದ್ಯಾ? ಅಮ್ಮ ಸಂಜು ಸಂಜು ಅಮ್ಮ ಅಮ್ಮ ಬಂದಿದ್ಲು. ಸಂಜು, ಅಮ್ಮ ಇನ್ನೂ ಬಂದಿಲ್ಲಪ್ಪ. ಅಮ್ಮ ಬಂದೇ ಬರ್ತಾರೆ. ನಂಬಿಕೆ ಮುಖ್ಯ. ನೋಡು, ನಾನು ಹೇಳಿರೋದು ನೆನಪಿದೆ ತಾನೆ? ನೆನಪಿದೆ. ನಂಬಿಕೆ 3 ಅಕ್ಷರದ ಪದ. ಅಮ್ಮ ಬಂದೇ ಬರ್ತಾಳೆ. ಚಿಕ್ಕ ಹುಡುಗ ಇಷ್ಟೆಲ್ಲ ಕಷ್ಟ ಪಡೋದನ್ನ ನನ್ನಿಂದ ನೋಡಕ್ಕಾಗ್ಲಿಲ್ಲ. ಅವನನ್ನ ಸಮಾಧಾನ ಪಡಿಸೋದಕ್ಕೆ ಆವತ್ತು ನಾನೊಂದು ಸುಳ್ಳು ಹೇಳಿದೆ. ಆದ್ರೆ ಆ ಸುಳ್ಳಿಂದ ಇಷ್ಟೆಲ್ಲ ಆಗುತ್ತೆ ಅಂತ ರಾಜನ್ ಸರ್, how am I looking? ಗುಡ್, ವೆರಿ ಗುಡ್. ಅಮ್ಮ ಬರೋದಕ್ಕೂ ಮೊದಲೇ ಎದ್ದು ರೆಡಿ ಆಗಿದ್ದೀನಿ. ಈಗ ಅಮ್ಮ ಯಾವಾಗ ಬಂದ್ರು ಅವಳ ಜೊತೆ ಹೊರಡೋದಕ್ಕೆ ನಾನ್ ರೆಡಿ. ಅಮ್ಮ ಪಾಪ ಅಷ್ಟು ದೂರದಿಂದ ಬರ್ತಾಳೆ, ಅವಳನ್ನ ಕಾಯಿಸ್ಬಾರ್ದಲ್ವಾ, ಅದಕ್ಕೆ. ಆಕ್ಚುಲಿ ಸಂಜು, ಅಮ್ಮ ಬಂದಿದ್ಲು. ಅಮ್ಮ ಬಂದಿದ್ದಾಳ? ಎಲ್ಲಿದ್ದಾಳೆ? ಎಲ್ಲಿ ಅಮ್ಮ? ಸಂಜಯ್ ಬೈ. ಅಮ್ಮ ನಿನ್ನೆನೆ ಬಂದಿದ್ಲು. ನೀನು ಹಾಯಾಗಿ ನಿದ್ರೆ ಮಾಡೋದನ್ನ ನೋಡಿ ಎಬ್ಸಕ್ ಮನ್ಸಾಗದೆ ಹಾಗೆ ಹೊರಟೋದ್ಲು. ಅವಳು ಮತ್ ಯಾವಾಗ ಬರ್ತಾಳೋ ಅವಾಗ ಹೋದ್ರಾಯ್ತು. ಓಕೆನಾ? ಈಗ ನೀನು ಓದ್ಕೊಳ್ಳೋದೋ ಆಡ್ಕೊಳ್ಳೋದೋ ಮಾಡು. ಅಮ್ಮ ಬಂದಿದ್ಲ, ಅಮ್ಮ ಹೊರಟೋದ್ಲ. ನೀವ್ ಎಪ್ಸೋದಲ್ವಾ? ಯಾಕೆ ಹೋಗಕ್ ಬಿಟ್ರಿ? ಕೇಶವ, ಏನಾಯ್ತು? ಆರ್ಯ ಮನೇಲೇ ಇದ್ದಾನಲ್ವಾ? ಇದೇನು ಹೀಗೆ ಕೇಳ್ತಾ ಇದೀಯಾ? ಆರ್ಯ ಮಲಗಿದಾನೆ. 8 ರಿಂದ 10 ಗಂಟೆ ತನಕ ಎಚ್ಚರ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಮರ್ತು ಬಿಟ್ಟಿಯಾ? ಮಲಗಿದೆ ತಾನೆ? ಏನೋ ಆಯ್ತು ನಿನ್ಗೆ? ಏನಾದ್ರೂ ಆಫೀಸ್ ಕೆಲ್ಸನಾ? ಮುಖ್ಯವಾದ ವಿಚಾರ ಏನಾದ್ರೂ ಮಾತಾಡೋದಿತ್ತ? ಅಂತ ಮುಖ್ಯವಾದ ಕೆಲಸ ಏನೂ ಇಲ್ಲ. ನಾನು ಅವನಿಗೆ ಆಗಾಗ್ಗೆ ಫೋನ್ ಮಾಡ್ತಿರ್ತೀನಲ್ಲ, ಅದಕ್ಕೆ. ಅವನ ಕಡೆಯಿಂದ ಏನೂ ಫೋನ್ ಇರಲಿಲ್ಲ, ಅದಕ್ಕೆ ಸೀದಾ ಬಂದೆ. ಮಲ್ಕೊಳ್ಳಿ, ರೆಸ್ಟ್ ಮಾಡಲಿಮ್ಮ. ಕೇಶವ, ಎಲ್ಲ ಓಕೆ ಅಲ್ವಾ? ಹಾಂ, ಎಲ್ಲ ಓಕೆ. ಸುಮ್ಮನೆ ಹಾಗೆ ನೋಡೋಣ ಅಂತ ಬಂದೆ. ನಾನು ಬರ್ತೀನಮ್ಮ. ಹಾಗಾದ್ರೆ ಮೀರಾಗ್ ಮೆಸೇಜ್ ಹೇಗೋಯ್ತು?
ಈ ಜೇಂಡೇನೆ ಡಾಕ್ಟರ್ನ ಕರ್ಕೊಂಡು ಬಂದಿದ್ದು, ಈಗ ಇವರೇ ಬಂದು ಆರ್ಯ ಮನೇಲಿದಾನ ಅಂತ ಕೇಳ್ತಿದಾರಲ್ಲ, ಏನೋ ಇದೆ. ಬ್ರೋಯಿನ್ಲೋ ರಾತ್ರಿ ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ಹೋಗ್ತಿರೋದಕ್ಕೂ ಜೇಂಡೆ ಈಗ ಹೀಗೆ ಬಂದು ವಿಚಾರಿಸ್ತಿರೋದಕ್ಕೂ ಏನೋ ಸಂಬಂಧ ಇದೆ. ಇಷ್ಟೆಲ್ಲ ಆದ್ಮೇಲೂ ಸಂಜು ಮನೆಯಿಂದ ಯಾರೂ ಬರ್ಲಿಲ್ವಾ ಸರ್? ಇಲ್ಲ, ಆ ಫೋನ್ ಕಾಲ್ ಆದ್ಮೇಲೆ ಯಾರೂ ಬಂದಿಲ್ಲ. ಯಾಕೆ ಅಂತ ತಿಳ್ಕೊಳ್ಳೋದಕ್ಕೆ ನೀವ್ ಯಾವತ್ತೂ ಪ್ರಯತ್ನ ಪಟ್ಟೇ ಇಲ್ವಾ? ಖಂಡಿತ ಪಟ್ಟೆ, ಆದರೆ ಆ ತಾಯಿ ಸಿಗಲೇ ಇಲ್ಲ. ಅವ್ರು ಕೊಟ್ಟ ಮನೆ ಅಡ್ರೆಸ್ಸು ಬೀಗ ಹಾಕಿತ್ತು. ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದಾಗಲೆಲ್ಲ ಅವನ ತಾಯಿ ಅಣ್ಣ ಅಥವಾ ಅದಕ್ಕೆ ಮಾತಾಡೋದು. ಆ ತಾಯಿ ಏನಾದ್ಲು, ಎಲ್ಲಿ ಹೋದ್ಲು ಒಂದೂ ಗೊತ್ತಿಲ್ಲ. ಸಂಜು ಇನ್ಮೇಲೆ ನನ್ನ ಜೊತೆ ಇರ್ತಾನೆ ಅನ್ಕೊಂಡಿದ್ದೆ, ಆದರೆ ಅವನು ಹೇಗೋ ನನ್ನ ಕಣ್ ತಪ್ಪಿಸಿ ಹೊರಟೇ ಬಿಟ್ಟ. ನಾನು, ಸ್ಕೂಲ್ನವರು, ಪೊಲೀಸು ಎಲ್ಲರೂ ಹುಡುಕಿದ್ವಿ, ಆದರೆ ನೋ ಯೂಸ್. ಆವತ್ತು ಈ ರೂಮ್ ಲಾಕ್ ಮಾಡಿದವನು ಇವತ್ತೇ ತೆಗಿತಾ ಇರೋದು. ಜೇಂಡೆ, ಅನುಗೆ ಕಾಲ್ ಟ್ರೈ ಮಾಡಿದ್ರಾ? ಎಲ್ಲಿದ್ದಾಳೆ ಇವಾಗ? ಹಾ ಮಿರಾಜಿ, ಇವತ್ತು ಹೊರಡ್ತಿದ್ದಾರೆ. ಇನ್ನು ಏನ್ ಮಾಡ್ತಿದ್ದಾಳೆ ಅಲ್ಲಿ? ನಿನ್ನೆನೆ ಹೊರಡ್ಬೇಕಿತ್ತು ಅಲ್ವಾ ಜೇಂಡೆ? ಅನು ಹೋಟೆಲ್ಗೂ ಕೂಡ ಕಾಲ್ ಮಾಡಿದ್ದೆ. ಅವಳು ಫೋನ್ ಮಾಡಿ ಚೆಕ್ಔಟ್ ಮಾಡ್ತಿದ್ದೀನಿ ಅಂತ ಹೇಳಿದಾಳೆ. ಅಲ್ಲಿ ಚೆಕ್ಔಟ್ ಮಾಡಿದಿದ್ರೆ ಬ್ಯಾಂಗ್ಳೂರಿಗೆ ಬರ್ಬೇಕಿತ್ತಲ್ವಾ ಜೇಂಡೆ? ಎಲ್ಲಿದ್ದಾಳೆ ಅವಳು? ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಾ? ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ಜೇಂಡೆ, ನೋಡ್ಕೊಳ್ಳೋದು ಅಂತಂದ್ರೆ ನನ್ನ ಪ್ರಕಾರ ಇಮಿಡಿಯೇಟ್ ಆಗಿ ಕೆಲಸ ಮುಗಿಸೋದು ಅಂತ. ನೀವು ಅವಳ ವಿಷಯದಲ್ಲಿ ಇಷ್ಟೊಂದು ಲೀನಿಯನ್ಸ್ ತೋರಿಸ್ತಾ ಇದ್ದೀರಲ್ಲ, ಯಾಕೆ? ಫಸ್ಟ್ ಟೈಮ್ ಹೊರಗಡೆ ಹೋಗಿದಾರಲ್ಲ, ಸ್ವಲ್ಪ ಊರೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಬರ್ತಾರೆ ಬಿಡಿ. ವಾಟ್? ನಿಧಾನಕ್ಕೆ ಊರೆಲ್ಲ ಸುತ್ಕೊಂಡ್ ಬರಕ್ಕೆ ಅವಳೇನ್ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಹೋಗಿದ್ದಾಳ ಜೇಂಡೆ? ಒಬ್ಳೆ ಹೋಗಿದ್ದಾಳೆ, ಅದು ಆಫೀಸ್ ಕೆಲ್ಸದ ಮೇಲೆ. ಹೋಟೆಲ್ ಚೆಕ್ಔಟ್ ಮಾಡಿದಾಳೆ ಅಂದ್ಮೇಲೆ ಅವಳು ಬೆಂಗಳೂರಿಗೆ ಬರ್ಬೇಕು ತಾನೆ? ಜೇಂಡೆ, ಅವಳಿಗೇನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ನೀವು ಅನು ಬಗ್ಗೆ ಕಾಳಜಿ ತೋರಿಸ್ತಿದ್ದೀರಾ? ಫಾರ್ ಗಾಡ್ ಸೇಕ್ ಜೇಂಡೆ, ದಿಸ್ ಇಸ್ ನಾಟ್ ಫನಿ. ಇದು ಜೋಕ್ ಮಾಡುವಂತ ಟೈಮ್ ಅಲ್ಲ. ಅಂಡ್ ಐ ಆಮ್ ಅ ಹ್ಯೂಮನ್ ಆಫ್ಟರ್ ಆಲ್. ಅವಳಿನ್ನು ಚಿಕ್ಕ ಹುಡುಗಿ ಬೇರೆ. ಐ ಹೋಪ್ ಶೀಸ್ ಓಕೆ. ಡೋಂಟ್ ವರಿ ಮೀರಾಜಿ.